ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವೀಡಿಯೋ ಬಂದ್ಬಿಟ್ಟು ಮನ್ವಿಕ್ನ ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರೆ ಇಲ್ಲಿ ಗಾರೆ ಕೆಲಸದವರು ಒಂದು ಮನೆ ಅಂತ ಒಪ್ಕೊಂಡಿರ್ತಾರೆ. ಆ ಮನೆ ಆಗೋ ತನಕ ಅಲ್ಲೇ ಒಂದು ಟೆಂಟ್ ಹಾಕ್ಕೊಂಡಿರ್ತಾರಲ್ವ. ಸೊ ಅಲ್ಲಿ ಒಂದು ಪುಟಾಣಿ ಮಗು ಅಂದರೆ ಪುಟಾಣಿ ಅಂದರೆ ಒಂದು 11 ಇಯರ್ಸ್ ಅಂತೆ. ನಾನು 11 ಇಲ್ಲ ಅನಿಸುತ್ತೆ, ಒಂದು 8 to 9 ಆರ್ 10 ಇಯರ್ಸ್ ಇರ್ಬೋದು ಅನಿಸುತ್ತೆ. ಆ ಹುಡುಗಿ ರೊಟ್ಟಿ ಮಾಡ್ತಾಯಿದ್ಲು, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ಲು ನೋಡಿ. ಅಷ್ಟು ವಯಸ್ಸಿಗೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ಲು. ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿದ್ದೀನಿ. ಜೋಳದ ರೊಟ್ಟಿ ಮತ್ತು ಅವ್ರ ಮಮ್ಮಿ ಒಳಗಡೆ ಬಂದುಬಿಟ್ಟು ಆಲೂಗಡ್ಡೆ ಪಲ್ಯ, ರೈಸ್ ಎಲ್ಲ ಮಾಡ್ತಾಯಿದ್ರು ನೋಡಿ. ಇದೇ ಮನೆಯಲ್ಲಿ ಅವರು ಒಂದು ವರ್ಷಾನುಗಟ್ಟಲೆ ಒಂದು 3 ಇಂದ 4 ವರ್ಷ ತನೂ ಆಗ್ಬೋದು ದೊಡ್ಡ ಪ್ರಾಜೆಕ್ಟ್ ಆದರೆ ಅಲ್ಲೇ ನಿವಾಸ ಮಾಡ್ತಾಯಿರ್ತಾರೆ. ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ತಾಯಿದ್ದಾರೆ ನೋಡಿ. ನಾನು ಹೋಗಬೇಕಾದ್ರೆ ಸ್ಕೂಲಿಂದ ಸರಿ ಬರಬೇಕಾದ್ರೆ ತಗೊಳ್ಳೋಣ ಅಂತ ಅಂದ್ಕೊಂಡೆ ವೀಡಿಯೋ ನೋಡಿ. ಅವರು ಇದೇ ಮನೆಯಲ್ಲಿ 5 ಜನ ನಿವಾಸ ಮಾಡ್ತಾರಂತೆ. ಚಿಕ್ಕದಾಗಿದೆ, ಬಟ್ ತುಂಬ ಅಂದರೆ ಅವರವರೇ ಇರೋದು. ಅವರೇನೆಂದರೆ ಅವ್ರ ರಿಲೇಟಿವ್ಸ್ ಅಂದರೆ ಅಕ್ಕ ತಂಗಿಂದರು, ಸಿಸ್ಟರ್ಸ್ ಎಲ್ಲನೂ ಅಕ್ಕಪಕ್ಕನೇ ಫ್ರೆಂಡ್ಸ್ ಹಾಕೊಂಡಿರ್ತಾರೆ. ಆ ಪ್ರಾಜೆಕ್ಟ್ ಅಂದರೆ ದೊಡ್ಡ ಪ್ರಾಜೆಕ್ಟ್ ಆದರೆ ಒಂದು 6 to 7 ಇಯರ್ಸ್ ಆದರೂ ಇರ್ಬೋದು. ಸೊ ಆ ಥರ ಇರುತ್ತಲ್ವ ಬ್ಯಾಂಗ್ಳೂರಲ್ಲಿ. ನೋಡಿ ಯಾವ ಥರ ರೊಟ್ಟಿ ಮಾಡ್ತಿದ್ದಾರೆ. ಬಟ್ ರೊಟ್ಟಿ ಮಾಡೋಕ್ಕೆ ಅವರು ಏನು ಗೊತ್ತಾ, ಅವ್ರಿಗೆ ಏನೇ ಸಲಾಕಿ ಆ ಥರನೂ ಯೂಸ್ ಮಾಡ್ತಾಯಿಲ್ಲ. ಹ್ಯಾಂಡಿಂದನೇ ಆ ರೊಟ್ಟಿನೆಲ್ಲ ಆ ಥರ ಮಾಡ್ತಾಯಿದ್ರು. ಎಷ್ಟು ಒಂಥರ ನಾನು ಹೇಳಿದೆ, ಏನು ಅದನ್ನೆಲ್ಲ ಯೂಸ್ ಮಾಡಲ್ವಾ ರೊಟ್ಟಿ ಸುಡೋದಕ್ಕೆ ಸಲಾಕಿ ಎಲ್ಲನೂ ಅಂದರೆ, ಇಲ್ಲ ಹಂಗೆ ತಿರ್ವಾಕ್ಬಿಡ್ತೀವಿ ಅಂತ ಹೇಳಿದ್ರು. ಅವರು ಒಳಗಡೆ ಬಂದುಬಿಟ್ಟು ಅವ್ರ ಮಮ್ಮಿ ರೈಸ್ ಆ್ಯಂಡ್ ಆಲೂಗಡ್ಡೆ ಇದೆಲ್ಲ ಯೂಸ್ ಮಾಡಲ್ವಾ ಸಲಾಕಿ? ಉತ್ತರ ಕರ್ನಾಟಕದವರೇ ಸಲಾಕಿ ಯೂಸ್ ಮಾಡಲ್ಲ, ಹಂಗೆ ಕೈಯಿಂದ ತೆಗಿತಾ ಇದೆಯಾ ಅಂದರೆ ಜಾಸ್ತಿ ಇರುತ್ತೆ. ಏನಂದರೆ ಮಧ್ಯಾಹ್ನ, ಬೆಳಿಗ್ಗೆ, ರಾತ್ರಿ, ಸಂಜೆ 3 ಹೊತ್ತು ನೀವೇನು ಪಲ್ಯ ಮಾಡ್ತಾ ಇದ್ದೀರಾ? ಅವ್ರು ಅನ್ನ ತಿಂದ್ರೂ ಒಂಚೂರು ರೊಟ್ಟಿ ಮತ್ತು ರೈಸ್. ಎಷ್ಟು ಜನ ಇರ್ತೀರಾ? ನೋಡಿ ಎಷ್ಟು ಪುಟಾಣಿ ಎಲ್ಲನೂ ಪ್ಲೇಟ್ ಮಾಡಿಕೊಂಡು ಅಲ್ಲೇ ಅಡುಗೆ ಮಾಡ್ಕೊತಾಯಿದ್ರು. ಬಂದೆ ಮಮ್ಮ. ವಿಡಿಯೋ ನಿಮ್ಗೆ ಇಷ್ಟವಾಯಿತಾ? ಇಷ್ಟವಾದರೆ ಮರಿದೇ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ವೆರಿ ಮಚ್.